ಸರ್ ಇದು ನಮ್ಮ ಊರಾಗ ನಗರಾಳ ಗ್ರಾಮದಾಗ ಬಿಳ್ಗಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಬಿಳ್ಗಿ ನಗರಾಳದಾಗ ಗ್ರಾಮದಾಗ ರೀ ಶ್ರವಣ ದೋಷದೊಳಗೆ ಕೆ.ಬಿ ಒಳಗೆ ನೌಕರಿ ಕರೆದದ್ರಿ ಸರ್ 2017ರಾಗ ರೀ ಇಲ್ಲೇ ಬಾಗಲಕೋಟೆಗೆ ಆಯ್ಕೆ ಮಾಡ್ಕೊಂಡ್ರಿ ಸರ್. ಅವ್ರು ಏನು ಮಾಡಿದ್ರು ಸರ್, ಜಿಲ್ಲಾ ಆಸ್ಪತ್ರೆಗೆ ಹೋಗಿರಿ 5 ಮಂದಿ ರೀ ಕೊಟ್ಟಿ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಂಡ್ರಿ. ಅವ್ರು ಕೊಟ್ಟಿ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಂಡು ಏನು ಮಾಡಿದ್ರು ಅಂದ್ರೆ ಅವರು ಅವನ್ನೆಲ್ಲ ಟೆಸ್ಟ್ ಮಾಡ್ಲಾರ್ದನ ಇದನ್ನು ಮಾಡ್ಲಾರ್ದನ ಅವ್ರು ಏನು ಮಾಡಿದ್ರು, ಡಾಕ್ಟ್ರು ಕೊಟ್ಬಿಟ್ರಿ ಅವ್ರಿಗೆ. ಏನೋ ಒಂದು ಕಾರಣ ಐತೆ ಅಂದ್ರೆ ಅವತ್ತು ಬುಧವಾರ ದಿವಸ ಇದಿರ್ತದ್ರಿ, ಕ್ಯಾಂಪ್ ಇರತ್ರಿ ಸರ್. ಅಲ್ಲಿ ಜಿಲ್ಲಾ ಆಸ್ಪತ್ರೆ ಒಳಗೆ ಕ್ಯಾಂಪ್ ಇರತ್ರಿ. ಅಲ್ಲಿ ಹೋಗಿ ಇವ್ರು ಚೆಕ್ ಮಾಡ್ಸ್ಕೊಂಡು ಒಂದೇ ದಿವಸನಾಗ 5 ಮಂದಿ ಮಾಡ್ಕೊಂಡಾರ ಸರ್. 5 ಮಂದಿ ಮಾಡ್ಕೊಂಡು ಏನು ಮಾಡ್ಯಾರ ಸರ್, ಆ ಸರ್ಟಿಫಿಕೇಟ್ ತೊಗೊಂಡೋಗಿ ದಾಖಲೆ ಕೊಟ್ಟ ಶ್ರವಣ ದೋಷ ಇದೀವಿ ಅಂತೇಳಿ ನೌಕರಿಗೆ ತಿಸ್ಕೊಂಡ್ರ ಅವ್ರು. ನನಗೆ ಗೊತ್ತಾದ್ರೆ ನಾ ಏನು ಮಾಡಿ ಸರ್, ಮಾಹಿತಿ ಹಾಕಿನ ಕೇಳಿದ್ರಿ ಸರ್. ಸರ್ಕಾರಿ ಆಸ್ಪತ್ರೆ ಒಳಗೆ ಮಾಹಿತಿ ಹಾಕಿನ ಕೇಳಿನಿ. ಇವರು 5 ಮಂದಿದು ಇಲ್ಲ ಅಂತ ಕೊಟ್ರಿ ಸರ್. ಒಬ್ಬಂದು 5 ಕೊಟ್ರಿ ಸರ್. ಅವ್ರು ಒಬ್ಬಂದು 5 ಕೊಟ್ಟಗಳಿಗೆ ನಾ ಏನು ಮಾಡೀನಿ ಸರ್, ನಾ ಲೋಕಾಯುಕ್ತ ಕೇಸ್ ಹಾಕಿನಿ ಸರ್. ಲೋಕಾಯುಕ್ತಿಂದ ವಿಚಾರಣೆ ಮತ್ತು ಇವೆಲ್ಲ ಬಂದ್ವಲ್ಲ ಸರ್. ಬಂದಾಗ ಇವ್ರು ಡಾಕ್ಟರ್ ಏನು ಮಾಡಿ ಸರ್, ನಾನು ಸೈನ ಅಲ್ಲತ್ತೆ ಬರ್ಕೊಟ್ಟದ್ದು ಅದಾವ್ರಿ ಸರ್ ನನ್ನ ಕಡೆ ಅಂದ್ ಏನು ಮಾಡಿದೆ ಸರ್. ಹೊಳ್ಳಿ ಅವರು ನಾನು ಹೋಗಿ ಸರ್ಟಿಫಿಕೇಟ್ ತೋರಿಸಿನಿ ಸರ್, ನಿಮ್ಮ ಶೀಲ ಸಿಕ್ಕ ಅದಾವ, ಏನು ಡೂಪ್ಲಿಕೇಟು ಏನು ನೀವು ಮಾಡಿಕೊಟ್ರಿ. ಹೌದ್ರಿ ಸರ್, ನಾವು ಮಾಡಿಕೊಟ್ಟದ್ದು ಸರಿ ರೀ, ಕನ್ಫ್ಯೂಸ್ ಆಗಿ ನಮ್ಮ ಒಳಗೆ ಮೋಸ ಮಾಡ್ಯಾರಿ ಅಂತ ಅವ್ರು ಹೇಳಿದಾರೆ. ಹೇಳಿ ಮಾಡ್ಕೊಂಡ್ರು. ಲೋಕಾಯುಕ್ತ ಒಳಗೆ ಇದಾತ್ರಿ. ಅವ್ರನ್ನ ಬಿಟ್ರು. ಅವ್ರು ಅಲ್ಲಿ ನಮ್ಗೆ ಸಾಕ್ಷಿ ಇಲ್ಲ ಅದಿಲ್ಲ ಅಂತೇಳಿ ಲಾಕ್ಡೌನ್ದಾಗ ಇದಾತ್ರಿ, ಬಿಟ್ರು. ನಾ ಮತ್ತೆ ಲೋಕಾಯುಕ್ತ ಒಳಗೆ ಇವ್ರ ಮೇಲೆ ಕೇಸ್ ಹಾಕಿನ್ರಿ. ಹೊಳ್ಳಿ ನಾನು ಕೋರ್ಟ್ನಾಗ ಕೇಸ್ ನಡೆದು ರೀ ನಡೆಯೋಣ. ನಾ ಏನು ಮಾಡೀನಿ ಸರ್, ಈಗ ಮತ್ತೆ ಹೊಳ್ಳಿ ಅವರು ಡೇಟ್ ಮುಗಿದಲ್ಲ ಸರ್, 2019ಕ್ಕೆ ಮುಗಿದು ಇದಾಗ್ಯಾವ್ರಿ ಸರ್. ಅವ್ರು ಹಿಂದೆ ಡಿಲೇ ಆಗಿ ಹೋಗ್ಯಾರ. 5 ವರ್ಷ 3 ವರ್ಷ ಕೊಡ್ಬೇಕಂತಿರ್ತದೆ ಸರ್. ಅವ್ರು ಡಾಕ್ಟರ್ ಸಹಿ ಮಾಡಿ ರಿನೋವಲ್ ಮಾಡ್ಕೋಬೇಕಂತದ್ರಿ. ಆ ರಿನೋವಲ್ದಾಗ ಇಲ್ಲ ಸರ್. ಅವ್ರು ಆಯ್ಕೆ ಮಾಡ್ಕೊಂಡ್ರೆ ಸರ್. ಅಲ್ಲಿ ಕೆ.ಬಿ ಒಳಗೆ ಹೋಗಿ ತಾಕೀತ್ ಮಾಡಿದ್ದೀನಿ ಸರ್. ನಾನು ಬೆಂಗಳೂರಿಗೆ ಹೋದ್ನಿ ಸರ್, ಹುಬ್ಳಿಗೆ ಹೋದ್ನಿ ಸರ್, ಎಸ್ಕಾಮ್ ಮತ್ತು ಜಮಖಂಡಿಗೆ ಹೋದ್ನಿ ಸರ್. ಅವ್ರು ಎಲ್ಲೆಲ್ಲಿ ಅದಾರ ಅಲ್ಲೆಲ್ಲ ಒಟ್ಟು ಡಿಪಾರ್ಟ್ಮೆಂಟ್ಗೆ ಭೇಟಿ ಆದ್ನಿ ಸರ್. ಅಲ್ಲಿಗೆ ಮಾಹಿತಿ ಹಾಕಿನ ಸರ್. ಅವ್ರಿಗೆಲ್ಲ ತೋರಿಸಿನಿ ಸರ್. ತೋರಿಸ್ಕೊಂಡು ಏನಂದ್ರೆ ಸರ್, ಅವ್ರನ್ನ ಫುಲ್ ಆಯ್ಕೆ ಮಾಡ್ಕೊಂಡ್ರೆ ಸರ್. ನಮ್ಮ 10 ವರ್ಷ ಆಗೈತೆ ರೀ ಅವ್ರು ನಮ್ಮ ಒಳಗೆ ಡ್ಯೂಟಿ ಮಾಡ್ಯಾರ. ನಾವು ಪಗಾರ ಕೊಡ್ತೀವಿ, ಅವ್ರಿಗೆ ಇದನ್ನು ಮಾಡ್ತೀವಿ, ನೀವು ಎಲ್ಲಿ ಬೇಕಿರೋ ಹೋಗ್ರಿ ಅಂತ ನಮ್ಗೆ ಹೇಳಿದ್ರು ಸರ್. ಅವ್ರು ಹೇಳಿ ನಾ ಎಲ್ಲ ಮಾಡಿದ್ರಿ. ಅಂಗವಿಕಲರು ಬಾಗಲಕೋಟೆ ಬೆಂಗಳೂರು ಅವ್ರಿಗೆ ಇದ್ರ ಬರ್ದಿನಿ ಸರ್. ನಾನು ಅಂಗವಿಕಲರು ಬಾಗಲಕೋಟೆ ಅವ್ರು ಎಲ್ಲಾನು ರಿಪೋರ್ಟ್ ತೆಗಿಸಿನಿ ಸರ್. ಸಾಲಿ ಒಳಗೆ ಕಲ್ಲು ಹೊತ್ನಾಗ ಕಿವಿಡ್ರದಾರೋ, ಏನು ನಗರ ಒಳಗೆ ಗ್ರಾಮದೊಳಗೆ ಯಾರ ಕಿವಿಡ್ರದಾರೋ ಅಂತ ಹಿಂಗೆಲ್ಲಾನು ಲಿಸ್ಟ್ ತೆಗಿಸಿನಿ ಸರ್. ಆ ಲಿಸ್ಟ್ನಾಗ ಇವ್ರು ಯಾರ್ದು ಹೆಸರು ಬರ್ಲಿಲ್ಲ ಸರ್. ಬಸಯ್ಯ ಅನ್ನೋ ಒಂದು ಒಬ್ಬಂದ ಬಂತಿರಿ ಸರ್. ಅದ್ರೊಳಗೆ ಇವ್ರು 5 ಮಂದಿ ಸರ್ ಬರ್ಲಿಲ್ಲ ಸರ್. ಬರ್ಲಾಗ ನಾ ಏನು ಮಾಡಿದ್ರಿ, ಜಿಲ್ಲಾ ಇದಕ್ಕೆ ಬರ್ದ್ರಿ ಸರ್. ನಾ ಜಿಲ್ಲಾ DC ಅವ್ರಿಗೆ ಬರ್ದ್ರಿ. DC ಅವ್ರು ಏನು ಮಾಡಿದ್ರು ಸರ್, ಹೊಳ್ಳಿ ಯಾರು ಡೂಪ್ಲಿಕೇಟ್ ಮಾಡ್ಯಾರ ಅವ್ರ ಮೇಲೆ ಕೇಸ್ ಹಾಕ್ರಿ ಅಂತೇಳಿ ಒಂದು ಲೆಟರ್ ಕೊಟ್ಟರು ಸರ್. ಅವ್ರು ಲೆಟರ್ ಕೊಟ್ಟಗಳು ಏನು ಮಾಡಿದ್ರು ಸರ್, ಅಲ್ಲಿ ಜಿಲ್ಲಾ ಹಿರಿಯ ನಾಗರಿಕರ ಅಂತೇಳಿ ಅಂಗವಿಕಲರಿದ್ರೆ ಬರುತ್ತೆ ಅವ್ರಿಗೆ ಬರ್ದಿರಿ. ಅವ್ರು ಏನು ಮಾಡಿದ್ರಿ, ನಂದು ಅಲ್ಲರ ರೀ, ಅವ್ರು ಶಾಲಿ ಒಳಗಿಂದು ಗ್ರಾಮದೊಳಗಿಂದು ಎಲ್ಲೆಲ್ಲಿ ಸಂಬಂಧಪಟ್ಟಿರುತ್ತೆ ಎಲ್ಲರಿಗೆ ಲೆಟರ್ ಕೊಟ್ಟರು ಸರ್. ಅವ್ರು ಲೆಟರ್ ಕೊಟ್ಟರೆ ಅದಕ್ಕೆ ಉತ್ತರನ ಕೊಡಲಿಲ್ಲ ಸರ್. ಅವರಿಗೆ ಉತ್ತರ ಕೊಡ್ಲಾಗ ನಾ ಮತ್ತೆ ಏನು ಮಾಡಿದ್ರಿ, ಹಿರಿಯ ನಾಗರಿಕರ ಬೆಂಗಳೂರು ಆಯುಕ್ತರಿಗೆ ಕಳಿಸಿನಿ ಸರ್. ಆಯುಕ್ತರು ಏನು ಮಾಡಿದ್ರು ಸರ್, ಮುದೋಳಕ್ಕೆ ಬರ್ದ್ರಿ ಸರ್. ಅವ್ರು ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಕೇಸ್ ಬಿಡ್ಬೇಕು ಮತ್ತು ಇವರು ಸರ್ಟಿಫಿಕೇಟ್ ಸರಿ ಇಲ್ಲ ಅಂತ. ಮತ್ತೆ ಇವ್ರು ಏನು ಮಾಡಿದ್ರು ಸರ್, ಇವ್ರು ಮುದೋಳದವ್ರಿ ಕರ್ಕೊಂಡೋಗಿ ಎಲ್ಲಿ ತಪ್ಪು ಮಾಡಿರ್ತಾರಲ್ಲ ಸರ್, ಅಲ್ಲೇ ಹೋಗಿ ತೋರಿಸಿದ್ರು ಸರ್. ಇವರು ಮತ್ತೆ ಅವ್ರನ್ನ ತೋರಿಸ್ಕೊಂಡು ಅವ್ರು ಮತ್ತೆ ಅವ್ರು ತಮ್ಮ ತಂಪು ಚೋಳಿಸೋಲಾಗ ಏನು ಮಾಡಿ ಸರ್, ನಾವು ಕೊಟ್ಟರು ಸರಿ ರೀತಿ ಕೊಟ್ರೆ. ಅವ್ರು ಕೊಟ್ಟರು ಸರಿ ಅಂದ್ರೆ ಅದ್ರೊಳಗೆ ಏನೈತೆ ಸರ್, ಸರ್ಕಾರದೊಳಗೆ ನೌಕರಿ ಇದ್ದಾಗ್ರಿ ಬೆಂಗಳೂರು ಮತ್ತು ಮೈಸೂರು ಬಿಟ್ಟರೆ 2 ದವಾಖಾನೆ ಬಿಟ್ಟರೆ ಮತ್ತೆ ಎಲ್ಲಿ ತೋರಿಸ್ಬಾರ್ದತ್ತೈತೆ ಸರ್. ನಾ ಅದನ್ನ ಬರ್ದನ್ ಸರ್, ರೂಲ್ಸ್ನು ಬರ್ದನ್ರಿ, ಅದಕ್ಕೆ ತೋರ್ಸಿನ್ರಿ. ಅದಕ್ಕೆ ಮಾಡ್ಬೇಕಂತ ಅಲ್ಲೇ ಮಾಡ್ಬೇಕು, ನೌಕರಿ ಇದ್ದವ್ರದ್ದು ಮಾತ್ರ ಐತ್ರಿ. ಸಾದಾ ಇದ್ದವ್ರನ್ನ ಇಲ್ಲಿ ಕೊಡ್ಬೋದ್ರಿ, ಅವ್ರ ತಾಲೂಕಿನಾಗ ಕೊಡ್ಬೋದ್ರಿ. ಆದ್ರೆ ಇವರು ಬೆಂಗಳೂರಾಗ ಮೈಸೂರ್ದಾಗ ಮಾಡ್ಕೋಬೇಕಂದ್ರೆ ನೀವೇನು ಮಾಡಿದ್ರಿ, ಪರ್ಸಪ್ಪ ಹನುಮಂತ ಬೆಸ್ಟಣ್ಣ ಅವ್ರು ಏನದನಲ್ರಿ, VDID ಕಾರ್ಡ್ ಮಾಡ್ಕೋತಂತೇಳಿ ಬಂದು ಸರ್ಕಾರ ದವಾಖಾನೆ ಒಳಗೆ ರಸೀಟಿ ಮಾಡಿಸಿದ್ರಿ ಸರ್. ನಾವು OPD ಚೀಟಿ ಮಾಡಿಸಿದ್ರ. OPD ಚೀಟಿ ಮಾಡಿಸಿ ತೋರ್ಸ್ಕೊಂಡನ್ ಸರ್. ಇಲ್ಲಿ ತೋರ್ಸ್ಕೊಂಡು ಅವ್ರು ಏನು ಮಾಡ್ಯಾರ, ಕುಮಾರವೇಶ್ವರಕ್ಕೆ ಬರೆದು ಕೊಟ್ಟಾರ ಸರ್. ಇವು ಕುಮಾರವೇಶ್ವರಕ್ಕೆ ಹೋದ ಇಲ್ಲಿ ಬಂದಿಲ್ಲ ಸರ್. ಇವರು ರಜಾ ಅದಾರ ಸರ್. ಅವ್ರು ಈಗ ಹೇಳ್ತಾರೆ ಸರ್, ನನಗೆ ಬರ್ದು ಕೊಟ್ಟದ್ದು, ನಾನು ನೋಡಿಲ್ಲ ಅವ್ರನ್ನ. ಅವರ ಸಹಿ ಮಾಡ್ಯಾರೋ ಬಿಟ್ಟಾರೋ ನನಗೆ ಗೊತ್ತಿಲ್ಲ. ಅವರು ಬಸಯ್ಯ ಲಂಗಟದ ಅಂತ ಅವ್ರು ಒಬ್ರಿ ಸರ್. ಶಿವಯ್ಯ ಲಂಗಟದ ಅಂತೇಳಿ ಅವ್ರು ಅಣ್ಣ ತಮ್ಮರಿ ಇಬ್ರಿ. ಅರುಣ್ ಕೊಪ್ಪಳ, ನವೀನ್ ಕೊಪ್ಪಳ ಅಂತೇಳಿ ಇಬ್ರಿ ಸರ್, ಒಂದ ಮನ್ಯಾಗ ರೀ. ಇವರು ಬಿಸ್ಟಾನ ಹನುಮಂತ ಬಿಸ್ಟಾನವ್ರು ಅಂತೇಳಿ ಇವ್ರು ಒಬ್ರಿ. ಮತ್ತು ಇನ್ನೊಬ್ಬ ಪೊಲೀಸ್ ಅಂತೇಳಿ ಒಬ್ಬದನ್ರಿ. ಅವ್ರು ಒಟ್ಟರು ಕೂಡಿ ಏನು ಮಾಡ್ಯಾರ ಸರ್, ಒಟ್ಟು 6 ಮಂದಿ ಸರ್. ಮೊದಲು ತೊಗೊಂಡವ ಬಸಯ್ಯ ರೀ. ಅವ್ರು ನೋಡಿ ಇವ್ರು ಮಾಡ್ಕೊಂಡಾರ ಸರ್, ಒಟ್ಟರು ಅಂತಂಬ್ರಿ. ಮತ್ತು ಅದ್ರೊಳಗೆ ಸರ್ಟಿಫಿಕೇಟ್ದಾಗ ಬರಿಬೇಕಲ್ಲ ಸರ್, ಒಬ್ಬ ವಕೀಲ ಇದನ್ನ ಕೊಡ್ಬೇಕಾಗಿತ್ತ ಸರ್. ಒಂದು ಇದನ್ನ ರೀ ಬಾಂಡ್ನ್ಯಾಗ ಸಹಿ ಮಾಡ್ಬೇಕೈತ್ರಿ. ಪಾರ್ಟಿನ ಸಹಿ ಮಾಡಿಲ್ಲ ಸರ್. ಅದ್ರಾಗ ನೋಟ್ರಿ ಮಾಡ್ಕೊಡ್ಬೇಕಲ್ರಿ, ಆ ನೌಕರಿ ಸಲ್ಸೋತ್ನ್ಯಾಗ ರೀ ನೋಟ್ರಿಗೆ ಸಹಿ ಮಾಡಿಲ್ಲ ಸರ್. ಯಾರು ಪಾರ್ಟಿ ರೀ, ನಾನು ನೌಕರಿ ತೊಗೊಳ ಪಾರ್ಟಿನ ಸಹಿ ಮಾಡಿಲ್ರಿ. ಅವ್ನು ವಕೀಲ ಏನು ಬರಿತಾನೆ ಗೊತ್ತ, ನನ್ನ ಮುಂದೆ ಹುಜರಾಗಿ ಸಹಿ ಮಾಡಿರ್ತಾನೆ ಐತೆ, ಸಿಕ್ಕ ಹೊಡೆ ಸಹಿ ಮಾಡಿ ಕೊಟ್ಟಾನ ಸರ್. ಬೂದ್ಯಾಳ ವಕೀಲ್ರಿ, ಇಲ್ಲೇ ಬಿಳಿಯವರ ಬೂದ್ಯಾಳ ವಕೀಲರ ಮಾಡ್ಯಾರ ಇದನ್ನ. ಅದನ್ನು ಸದ್ಯಕ್ಕೆ ತೋರಿಸಿನ್ರಿ. ಅದನ್ನು ಹೊಳೆ ಇವ್ರು ನಾವು ಕೊಡಿ, ರಾಜು ಅವ್ರು ನಾವು ಕೊಡಿ ಮುದೋಳಕ್ಕೆ ಹೋದಿವ್ರಿ ಸರ್. ಚೆಕ್ ಮಾಡಿದ್ರಿ, ಚೆಕ್ ಮಾಡಿಸಿದ್ರಿ ಸರ್. ಅಲ್ಲಿ ಇರ್ಬೇಕಲ್ಲ ಸರ್, ಅಲ್ಲಿ ಬಡ ಹೋಗಿ ಮಾತಂತ ತಿದ್ದಿದ್ರಿ ಸರ್. ತಿದ್ದಿ ಸಹಿ ಮಾಡ್ಸ್ಕೊಂಡಾರ ಸರ್. ಅದನ್ನು ಹೊಳೆ ಮಾಹಿತಿ ಹಾಕಿ ತಗೊಂಡ್ರಿ. ಅದಾರ ಸರ್, ಈಗಾಗಲೇ ಡ್ಯೂಟಿ ಮೇಲೆ ಅದಾರ ಸರ್. ಇವ ಅಂಗನವಾಡಿ ಒಳಗೆ ಮಾಡ್ತಾನೆ ಸರ್. ಒಂದಿಬ್ರು ಜಮಖಂಡ್ಯಾಗ ಮಾಡ್ತಾರೆ ಸರ್, ಒಬ್ರು ಗಲಗಲ್ಯಾಗ ಮಾಡ್ತಾರೆ ಸರ್, ಒಬ್ರು ಮುದೋಳದಾಗ ಮಾಡ್ತಾರೆ ಸರ್. ಸರ್ ನನಗೆ ನ್ಯಾಯ ಕೊಡಿಸ್ಬೇಕು ಸರ್. ಅಂದ್ರೆ ನನಗಲ್ರಿ, ನನ್ನ ಜನರಿಗೆ ಅನ್ಯಾಯ ಆದವ್ರಿಗೆ ಅಂಗವಿಕಲರೊಳಗೆ ಏನು ಅಲ್ಪ ಇರ್ತಾರಲ್ರಿ, ದೇವ್ರ ಅವ್ರಿಗೆ ದುಡಿಯಾಕ ಆಲಾರ್ದಂತ ಕೊಟ್ಟಿರ್ತಾರೆ ಸರ್. ಅಂಥದ್ರೊಳಗೆ ಇವ್ರು ಉಣ್ಣು ಗಂಗಾಳದಾಗ ಕಲ್ಲು ಉಗುದ ಹಳ್ಳ ಉಗುದ ತಾವು ತಿನ್ನಾಕತ್ತಾರ ಸರ್.
ಅದಕ್ಕೆ ನಾ ಏನಂತೀನಿ ಸರ್, ನನ್ನ ವೈಯಕ್ತಿಕ ನಾ ಮಾಡಕತ್ತಿಲ್ಲ ಸರ್, ಇದನ್ನ ಮಾಡೋದು ಸಾರ್ವಜನಿಕರ ಸಲುವಾಗಿ ಒಳ್ಳೇದು ಮಾಡಕತ್ತೀನಿ ಸರ್. ನಾನು ದೇಶಕ್ಕಾಗಿ ದುಡಿತಾರತ್ತಾರಲ್ರಿ, ಹಂಗೆ ನಾನು ಊರೊಳಗೆ ನಾನು ವೈಯಕ್ತಿಕವಾಗಿ ನಾ ದುಡಿಯಾಕತ್ತೀನಿ ಸರ್.